ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಯರಗಟ್ಟಿ ಪಟ್ಟಣದಲ್ಲಿನ ಶಾದಿ ಮಹಲ್ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಬೆಳಗಾವಿ ಜಿಲ್ಲಾ ಹಾಗೂ ಸವದತ್ತಿ ಯರಗಟ್ಟಿ ಘಟಕದ ವತಿಯಿಂದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಯರಗಟ್ಟಿ ಪಟ್ಟಣದಲ್ಲಿನ ಶಾದಿ ಮಹಲ್ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಬೆಳಗಾವಿ ಜಿಲ್ಲಾ ಮತ್ತು ಸವದತ್ತಿ ಯರಗಟ್ಟಿ ಘಟಕದ ವತಿಯಿಂದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ವಿಧಾನಸಭಾ ಉಪಸಭಾಪತಿ ಆನಂದ ಮಾಮನಿ ಮಾತನಾಡಿ, ಮುಂಬರುವ ದಿನಗಳಲ್ಲಿ ಪತ್ರಕರ್ತರ ಕುಂದು ಕೊರತೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಸೌಲಭ್ಯವನ್ನ ಒದಗಿಸಿಕೊಡುವುದಾಗಿ ಭರವಸೆ ನೀಡಿದರು. ಎಲ್ಲ ಒಟ್ಟಾರೆ ಮಾಧ್ಯಮದ ಸ್ನೇಹಿತರ ವತಿಯಿಂದ ನಿಮ್ಮ ಏನೇ ಇದ್ರೂ ಕೂಡ ಒಂದು ಸಂಪೂರ್ಣವಾಗಿ ಒಂದು ಅರ್ಜಿಯನ್ನು ಕೂಡ ನಾವು ಅದನ್ನು ಪರಿಶೀಲನೆ ಮಾಡಿ ಸರ್ಕಾರದ ಹಂತದಲ್ಲಿ ಯಾರಿಗೆ ಕರೆಸಿ ಮೇಲ ಅಧಿಕಾರಿಗಳ ಯಾರು ಸಂಬಂಧಪಟ್ಟವರಿಗೆ ಕರೆದು ಮಾತನಾಡಬೇಕು, ಏನು ಮೂಲಭೂತ ಸೌಲಭ್ಯಗಳು ಕೊಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಮಾತನಾಡಿ, ತಾಲೂಕಿನಲ್ಲಿ ಸಾಕಷ್ಟು ಪತ್ರಕರ್ತರಿದ್ದು ಅವರಿಗೆ ಸರ್ಕಾರದಿಂದ ದೊರಕಬೇಕಿದ್ದ ಸೌಲಭ್ಯಗಳನ್ನು ಕಲ್ಪಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಲಾಗುವುದು ಎಂದು ತಿಳಿಸಿದರು. ದಾರಿ ಪ್ರಯತ್ನ ಹೆಂಗಿರ್ಬೇಕಂದ್ರೆ ಸ್ಫೂರ್ತಿ ಆಗಿರ್ಬೇಕು, ಜಲ್ದಿ ಆಗಿರ್ಬೇಕು. ಈಗ ತಪ್ತಾ ಇದೆ ಬಹಳ ಸಹಜ, ಸರಿಪಡಿಸಲು ಬಹಳ ದೊಡ್ಡ ಸಹಜ ಆಗಿದೆ. ಸೊ ಆ ನಿಟ್ಟಿನಲ್ಲಿ ಬರಬೇಕಾಯ್ತು. ಆದರೆ ಪತ್ರಕರ್ತರು ಭಾಷೆ ಮಾಡಿಸೋಕ್ಕಿಂತ ಯಾಕಂದ್ರೆ ಬರವಣಿಗೆ ಬಹಳ ಕಷ್ಟ ಆಗಿರುತ್ತೆ. ಭಾಷೆಗೆ ಬರವಣಿಗೆ ಬಹಳ ಎಚ್ಚರ ಮಾಡುವಂತ ಬೇಕಾಗಬೇಕು. ಸಂಘದ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ್ ಮಾತನಾಡಿ, ರಾಜ್ಯಾದ್ಯಂತ ಸಾವಿರಾರು ಪತ್ರಕರ್ತರು ಸೌಲಭ್ಯದಿಂದ ವಂಚಿತರಾಗಿದ್ದು, ಇನ್ನು ಮುಂದೆಯಾದರೂ ಗ್ರಾಮೀಣ ಭಾಗದ ಪತ್ರಕರ್ತರನ್ನ ಹಿಡಿದು ರಾಜ್ಯ ಮಟ್ಟದ ಪತ್ರಕರ್ತರವರೆಗೆ ಸರ್ಕಾರದಿಂದ ಬರುವಂತಹ ಪ್ರತಿಯೊಂದು ಸೌಲಭ್ಯಗಳನ್ನು ಪ್ರತಿಯೊಬ್ಬ ಪತ್ರಕರ್ತರಿಗೆ ಒದಗಿಸುವ ನಿಟ್ಟಿನಲ್ಲಿ ಯೋಜನೆ ರೂಪಿಸುವಂತೆ ವಿಧಾನಸಭಾ ಉಪಾಧ್ಯಕ್ಷ ಆನಂದ ಮಾಮನಿ ಮತ್ತು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರಿಗೆ ಪತ್ರಕರ್ತರ ಪರವಾಗಿ ಮನವಿ ಮಾಡಿಕೊಂಡರು. ಅವರ ಗಮನಕ್ಕೆ ತರುವುದಿಷ್ಟು ನಾನು ಈಗಾಗಲೇ ಬಹಳಷ್ಟು ನಿಯಮಗಳು ನಮ್ಮ ವಾರ್ತಾ ಇಲಾಖೆಯಲ್ಲಿ ಇದ್ರೂ ಪತ್ರಕರ್ತರಿಗೆ ಅದು ಸಿಗ್ತಾ ಇಲ್ಲ. ಇವತ್ತು ಆರೋಗ್ಯ ಆಯುಷ್ಮಾನ್ ಕಾರ್ಡ್ ಏನಿದೆ, ಇವತ್ತು ಪ್ರತಿಯೊಬ್ಬ ಪತ್ರಕರ್ತರಿಗೆ ಕೊಡಬೇಕಂತ ಒಂದು ಸರ್ಕಾರ ಆದೇಶ ಇದ್ರೂ ಇವತ್ತಲ್ಲಿ ನಮ್ಮ ವಾರ್ತಾ ಇಲಾಖೆ ಆಯುಕ್ತರು ಕಳೆದ 1.5 ವರ್ಷಗಳಿಂದ ನಾನು ಅರ್ಜಿಯನ್ನು ಅಲ್ಲಿರುವಂತಹ ಆಯುಕ್ತರಾದ ಹರ್ಷ ಅವರಿಗೆ ಹಾಗೂ ನೋಡಿದವರನ್ನು ಜಂಟಿ ನಿರ್ದೇಶಕರಿಗೆ ಕೊಟ್ಟಿದ್ದೀನಿ. ನನ್ನ ಪತ್ರದ ಉಲ್ಲೇಖದ ಮೇಲೆ ಎಲ್ಲ ಇವತ್ತು ಕರ್ನಾಟಕದಲ್ಲಿ 800 ದಿನಪತ್ರಿಕೆಗಳು ಮಾಧ್ಯಮ ಪಟ್ಟಿಯಾಗಿದೆ. ಆ ಪಟ್ಟಿಯಲ್ಲಿ ಇದ್ರೂ ಇವತ್ತು ಏನಿದೆ ಅಕ್ರೆಡಿಟೇಷನ್ ಕಾರ್ಡ್ಸ್ ಕೇವಲ 1800 ಜನಕ್ಕೆ ಮಾತ್ರ ಇವತ್ತು ಪತ್ರಿಕಾ ಮಾಧ್ಯಮ ಮಾಡಿದಂತ ಪತ್ರ ಏನಿದೆ ಅವರುಗಳಿಗೆ ಮಾತ್ರ ಇವತ್ತು ಆಯುಷ್ಮಾನ್ ಕಾರ್ಡ್ ವಿತರಣೆ ಆಗಿದೆ. ಇವತ್ತು ನಮ್ಮ ಮಾಧ್ಯಮ ಪಟ್ಟಿಯಲ್ಲಿರುವಂತಹ ಪತ್ರಕರ್ತರು ಇವತ್ತು ಮಾಲೀಕರು ಇಲ್ಲ ಸಂಪಾದಕರು ಇರ್ಬೋದು. ಇವತ್ತು ಸಾವಿರಾರು ಜನ ನಮ್ಮ ಪತ್ರಕರ್ತರು ಇವತ್ತು ತಮ್ಮ ಪ್ರಾಣ ನಂಬುತ್ತಂತೆ ಇವತ್ತು ಸೇವೆ ಮಾಡ್ತಾ ಇದ್ದಾರೆ. ಇವತ್ತು 17,000 ರಿಂದ 18,000 ಜನ ನಾವು ಪತ್ರಕರ್ತರು ರಾಜ್ಯಾದ್ಯಂತ ಇದ್ರೂ ಇವತ್ತು ನನ್ನ 4 ಪತ್ರಗಳು ವಾರ್ತಾ ಇಲಾಖೆ ಕೊಟ್ಟರು ನನ್ನ ಉಲ್ಲೇಖದ ಮೇಲೆ ಪ್ರತಿ ಜಿಲ್ಲೆ ಸಹಾಯಕ ನಿರ್ದೇಶಕರು ಹಾಗೂ ಉಪನಿರ್ದೇಶಕರಿಗೂ ಉಲ್ಲೇಖ ಆಗಿ ಲೆಟರ್ ಬರೆದ್ರು ಒಬ್ಬ 800 ಪತ್ರಿಕೆಗಳ ಸಂಪಾದಕರು ಇರ್ಬೋದು, ಮಾಲೀಕರು ಇರ್ಬೋದು, ಅದಕ್ಕೆ ಉತ್ತರ ಕೊಡದೇ ನಮ್ಮ ಇದರಂತನೂ ಕೊಡ್ತಾ ಇಲ್ಲ ಅಂತ ಕೊಡ್ತಾ ಇಲ್ಲ. ಒಟ್ಟಿ ನಮ್ಮ ಪತ್ರಕರ್ತರಿಗೆ ಸೌಲಭ್ಯ. ಕಾರ್ಯಕ್ರಮದಲ್ಲಿ ಬೆಳಗಾವಿ ಜಿಲ್ಲಾ ಕೆಎಸ್ಆರ್ಪಿ ಎಸ್ಪಿ ಹಂಜಾ ಹುಸೇನ್, ಮುರಗೋಡ್ ಸಿಪಿಐ ಮೌನೇಶ್ವರ್ ಮಾಲಿ ಪಾಟೀಲ್ ಅವರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಮುನವಳ್ಳಿ ಸೋಮಶೇಖರ ಮಠದ ಪೂಜ್ಯ ಮನ್ನಿರಂಜನ ಪ್ರಣವ ಸ್ವರೂಪಿ ಮುರುಘೇಂದ್ರ ಮಹಾಸ್ವಾಮಿಗಳು, ಯರಗಟ್ಟಿ ರಾಜರಾಜೇಶ್ವರಿ ಆಶ್ರಮದ ಪೂಜ್ಯ ಗಣಪತಿ ಮಹಾರಾಜರು, ಬೆಳಗಾವಿ ವಾರ್ತಾ ಇಲಾಖೆ ಉಪನಿರ್ದೇಶಕರಾದ ಗುರುನಾಥ್ ಕಡಬೂರ್, ಬೆಳಗಾವಿ ಸಮಾಜ ಕಲ್ಯಾಣ ಇಲಾಖೆ ನಿರ್ದೇಶಕರಾದ ಶ್ರೀಮತಿ ಉಮಾ ಸಾಲಿಗೌಡರ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶ್ರೀಮಂತ್ ಅಜಿತ್ ಕುಮಾರ್ ದೇಸಾಯಿ, ಪಂಚನಗೌಡ ದ್ಯಾಮನ್ಗೌಡ,
ಗೌಡರ್, ಎನ್ ಸತೀಶ್ ಕುಮಾರ್, ರೈತ ಸಂಘದ ಮುಖಂಡರು ಸೇರಿದಂತೆ ಸವದತ್ತಿ, ಯರಗಟ್ಟಿ ತಾಲೂಕಿನ ಪತ್ರಕರ್ತರು ಉಪಸ್ಥಿತರಿದ್ದರು. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರನ್ನ ಒಂದೇ ಜಾತಿಗೆ ಸೀಮಿತಗೊಳಿಸುತ್ತಿರುವುದು ಸಂಕುಚಿತ ಮನೋಭಾವದಿಂದ ಹೊರಬರಬೇಕಿದೆ ಎಂದು ಮಾಜಿ ಸಂಸದರು ಹಾಗೂ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಅಭಿಪ್ರಾಯಪಟ್ಟರು. ಸಂವಿಧಾನ ಶಿಲ್ಪಿ ಅಂಬೇಡ್ಕರರನ್ನ ಒಂದೇ ಜಾತಿಗೆ ಸೀಮಿತಗೊಳಿಸುತ್ತಿರುವ ಸಂಕುಚಿತ ಮನೋಭಾವದಿಂದ ಹೊರಬರಬೇಕಿದೆ ಎಂದು ಮಾಜಿ ಸಂಸದ ಹಾಗೂ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ರಮೇಶ್ ಕತ್ತಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ತಾಲೂಕಿನ ಬೆಲ್ಲದ ಬಾಗೇವಾಡಿಯಲ್ಲಿ ರವಿವಾರ ಅಂಬೇಡ್ಕರ್ ಜನಜಾಗೃತಿ ವೇದಿಕೆ ಮತ್ತು ವಿವಿಧ ದಲಿತ ಪರ ಸಂಘಟನೆಗಳು ಏರ್ಪಡಿಸಿದ್ದ ಸನ್ಮಾನ ಸಮಾರಂಭದಲ್ಲಿ ಅವರು ಮಾತನಾಡುತ್ತಿದ್ದರು. ಜಗತ್ತಿನಲ್ಲಿಯೇ ಭಾರತಕ್ಕೆ ಅತಿ ದೊಡ್ಡ ಸಂವಿಧಾನವನ್ನ ನೀಡಿರುವ ಅಂಬೇಡ್ಕರರ ಆಶಯಗಳನ್ನು ಅನುಷ್ಠಾನಕ್ಕೆ ತರುವಲ್ಲಿ ಪ್ರತಿಯೊಬ್ಬರೂ ಶ್ರಮಿಸಬೇಕು ಎಂದರು. ಅಂಬೇಡ್ಕರ್ ಸೇರಿದಂತೆ ಅನೇಕ ಮಹಾಪುರುಷರು ಎಲ್ಲ ಸಮಾಜದ ಏಳಿಗೆಗಾಗಿ ಶ್ರಮಿಸಿದ್ದಾರೆ. ಆದರೆ ಈ ಮಹಾನ್ ನಾಯಕರನ್ನ ಆಯಾ ಸಮುದಾಯಕ್ಕೆ ಮಾತ್ರ ಸೀಮಿತಗೊಳಿಸುತ್ತಿರುವುದು ನೋವಿನ ಸಂಗತಿ. ಹಾಗಾಗಿ ಬರುವ ದಿನಗಳಲ್ಲಿ ಈ ಕುರಿತು ಜಾಗೃತಿ ಮೂಡಿಸಬೇಕಿರುವ ತುರ್ತು ಅಗತ್ಯವಿದೆ ಎಂದು ಅವರು ಹೇಳಿದರು. ಯುವ ಮುಖಂಡ ಮಲ್ಲಿಕಾರ್ಜುನ್ ರಾಶಿಂಗೆ ಮಾತನಾಡಿ, ಈ ಭಾಗದ ಜನರ ಬಹುದಿನಗಳ ಬೇಡಿಕೆಯಾದ 6 ಜನ ಮಹಾಪುರುಷರ ಪ್ರತಿಮೆಯನ್ನ ಹುಕ್ಕೇರಿಯಲ್ಲಿ 1.20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರತಿಷ್ಠಾಪಿಸಲು ಮುಂದಾಗಿರುವ ಕತ್ತಿ ಸಹೋದರರ ಕಾರ್ಯ ಶ್ಲಾಘನೀಯವಾಗಿದ್ದು, ಸಮಾಜದಿಂದ 5 ಲಕ್ಷ ರೂಪಾಯಿ ವಂದಿಗೆ ಸಂಗ್ರಹಿಸಿ ಕಟ್ಟೆ ಹಾಗೂ ಉದ್ಯಾನವನ ನಿರ್ಮಾಣ, ವಿದ್ಯುತ್ ದೀಪಾಲಂಕಾರ, ಸೌಂದರ್ಯೀಕರಣಗೊಳಿಸಲಾಗುವುದು ಎಂದರು. ಪುರಸಭೆ ಮಾಜಿ ಸದಸ್ಯ ದಿಲೀಪ್ ಹೊಸ್ಮನಿ, ಮುಖಂಡರಾದ ಕೆಂಪಣ್ಣ ಶಿರಹಟ್ಟಿ, ಲಕ್ಷ್ಮಣ್ ಹೂಲಿ, ಶ್ರೀನಿವಾಸ್ ವ್ಯಾಪಾರಿ, ಮಂಜು ಪಡದಾರ್, ಸುನಿಲ್ ಖಾತೆದಾರ್, ಬಸವರಾಜ್ ದೇವುಗೋಳ್, ನಾಗೇಶ್ ಬಾಳವಿ, ಚಿದಾನಂದ್ ಹಿರೇಕೆಂಚಣ್ಣವರ್, ಮಲ್ಲು ಕುರ್ನಿ, ಅಂಥೋನಿ ಪಾತ್ರೋ. ಇನ್ನು 1 ವರ್ಷದ ಒಳಗೆ ಗೋವಾದಲ್ಲಿ ಕನ್ನಡ ಭವನ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಬೇಕು. ಇಲ್ಲಿನ ಎಲ್ಲ ಕನ್ನಡಿಗರು ಮನಸ್ಸು ಮಾಡಿದರೆ ಮಾತ್ರ ಕನ್ನಡ ಭವನ ನಿರ್ಮಾಣ ಸಾಧ್ಯ. ಕನ್ನಡ ಭವನದ ಸ್ವಂತ ಜಾಗದಲ್ಲಿ ಕನ್ನಡ ಕಾರ್ಯಕ್ರಮ ಆಯೋಜಿಸುವಂತಾಗಬೇಕು ಎಂದು ಹುಕ್ಕೇರಿಯ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಹೇಳಿದರು. ಇನ್ನು 1 ವರ್ಷದ ಒಳಗೆ ಗೋವಾದಲ್ಲಿ ಕನ್ನಡ ಭವನ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಬೇಕು. ಇಲ್ಲಿನ ಎಲ್ಲ ಕನ್ನಡಿಗರು ಮನಸ್ಸು ಮಾಡಿದರೆ ಮಾತ್ರ ಕನ್ನಡ ಭವನ ನಿರ್ಮಾಣ ಸಾಧ್ಯ. ಕನ್ನಡ ಭವನದ ಸ್ವಂತ ಜಾಗದಲ್ಲಿ ಕನ್ನಡ ಕಾರ್ಯಕ್ರಮ ಆಯೋಜಿಸುವಂತಾಗಬೇಕು. ಇನ್ನು 1 ತಿಂಗಳ ಸಮಯದಲ್ಲಿ ಕನ್ನಡ ಭವನ ನಿರ್ಮಾಣಕ್ಕೆ ಜಾಗ ಖರೀದಿ ಆಗಲೇಬೇಕು. ಇಲ್ಲವಾದರೆ ನಾನು ನನ್ನ ಮಠಕ್ಕೆ ಎಂದೂ ಇಲ್ಲಿ ಜೋಳಿಗೆ ಹಿಡಿದು ಬಂದವನಲ್ಲ. ಆದರೆ ಇಲ್ಲಿ ಕನ್ನಡ ಭವನ ನಿರ್ಮಾಣಕ್ಕೆ ನಾನು ಜೋಳಿಗೆ ಹಿಡಿಯಲು ಸಿದ್ಧ ಎಂದು ಹುಕ್ಕೇರಿಯ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು. ಮೈಸೂರಿಂದ ಈ ಕಡೆ ಬಂದಿವಿ. ನಾನು ಕನ್ನಡಕ್ಕಾಗಿ ತಾಯಿ ಭುವನೇಶ್ವರಿಯ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ನನ್ನ ಕನ್ನಡಕ್ಕಾಗಿ ಮೈಕ್ ಕೊಟ್ಟರು ಮಾತನಾಡಬಲ್ಲೆ, ಕನ್ನಡಕ್ಕಾಗಿ ಮೈಕ್ ಕೊಟ್ಟರು ಮಾತನಾಡಬಲ್ಲೆ, ಕನ್ನಡಕ್ಕಾಗಿ ಕಸಬರಿಗೆ ಕೊಟ್ಟರು ಕಸವನ್ನ ಹೊಡೆಯಬಲ್ಲೆ. ಅದರಲ್ಲಿ 2 ಮಾತಿಲ್ಲ. ಅದಕ್ಕಾಗಿ ಆದಷ್ಟು ಬೇಗ ಆ ಸಂಕಲ್ಪವನ್ನ, ಕನ್ನಡ ಭವನದ ಸಂಕಲ್ಪವನ್ನ ಬೇಗ ಆ ಭುವನೇಶ್ವರಿ ನೆರವೇರಿಸಲಿ ಅನ್ನೋ ಮಾತನ್ನ ಹೇಳ್ತಾ, ಇದರ ಜೊತೆ ಸ್ವಾಮಿ ನಿಮ್ಮದು ಏನು ಅಂತಂದ್ರೆ ನಾವು ಕೂಡ ಎಲ್ಲದಕ್ಕೂ ಸಿದ್ಧ ಅನ್ನೋದನ್ನ ಮಾತ್ರ ಹೇಳ್ತಾ, ಇನ್ನು 1 ತಿಂಗಳ ಸಮಯವನ್ನ ನಾವು ನಿಮ್ಗೆ ಕೊಡ್ತೇನೆ. 1 ತಿಂಗಳ ಸಮಯದಲ್ಲಿ ನೀವು ಮಾಡಲೇಬೇಕು. ಹನುಮಂತ ರೆಡ್ಡಿ, ಸಿದ್ದಣ್ಣ ಮೇಟಿ ಎಲ್ಲರನ್ನೂ ಒಳಗೊಂಡು ನಿಮ್ಮೆಲ್ಲರೂ ಹೇಳಾಕತ್ತೀವಿ. ಮಾಡಲಿಲ್ಲ ಅಂತಂದರೆ ನಾನು ನನ್ನ ಮಠಕ್ಕಾಗಿ ಎಂದೂ ಜೋಳಿಗೆಯನ್ನ ಇಲ್ಲಿ ಹಿಡದಿಲ್ಲ. ಆದ್ರೆ ಕನ್ನಡ ಭವನಕ್ಕಾಗಿ ಕನ್ನಡದ ಜೋಳಿಗೆಯನ್ನು ಹಿಡಿಯಲು ಕೂಡ ನಾನು ಸನ್ನದ್ಧ ಅನ್ನೋ ಮಾತನ್ನು ಹೇಳ್ತಾ ನಿಮಗೆಲ್ಲರಿಗೂ. ರವಿವಾರದಂದು ಗೋವಾದ ಪಣಜಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು, ಗಡಿನಾಡ ಘಟಕ ಗೋವಾ, ಕನ್ನಡ ಸಂಘಗಳ ಒಕ್ಕೂಟ, ಮನೋಹರ ಗ್ರಂಥಮಾಲೆ ಧಾರವಾಡ ಇವರ ಸಂಯುಕ್ತ ಆಶ್ರಯದಲ್ಲಿ ಅಂಬಿಕಾ ತನಯದತ್ತ ಕವಿ ಕಾವ್ಯ ಕಲ್ಪನೆ ವಿಚಾರ ಸಂಕಿರಣ ಹಾಗೂ ಗೋವಾ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿ ಶ್ರೀಗಳು ಆಶೀರ್ವಚನ ನೀಡುತ್ತಿದ್ದರು. ಸಮಾರಂಭದ ಉದ್ಘಾಟನೆ ನೆರವೇರಿಸಿದ ಕನ್ನಡ ಸಾಹಿತ್ಯ ಪರಿಷತ್ ಕರ್ನಾಟಕ ರಾಜ್ಯಾಧ್ಯಕ್ಷ ನಾಡೋಜ ಡಾ ಮಹೇಶ್ ಜೋಶಿ ಮಾತನಾಡಿ, ಗೋವಾ ಮತ್ತು ಕರ್ನಾಟಕ ಇವೆರಡೂ ರಾಜ್ಯಗಳು ಪರಸ್ಪರವಾಗಿ ಅವಲಂಬನೆ ಇರುವ ರಾಜ್ಯಗಳು. ಕರ್ನಾಟಕದಿಂದ ಹಾಲು, ಹಣ್ಣು, ತರಕಾರಿ ಹೀಗೆ ಅಗತ್ಯ ವಸ್ತುಗಳು ಮತ್ತು ಗೋವಾಕ್ಕೆ ಕಾರ್ಮಿಕರು, ಕರ್ಮಜೀವಿಗಳು ಕರ್ನಾಟಕದಿಂದಲೇ ಬರುತ್ತಾರೆ. ಗೋವಾ ರಾಜ್ಯ ಕರ್ನಾಟಕವನ್ನ ಅವಲಂಬಿಸಿದೆ. ಗೋವಾ ರಾಜ್ಯವು ಕೂಡ ಕನ್ನಡಿಗರನ್ನ ಇಲ್ಲಿ ಸ್ವಾಗತಿಸಿ ಮುಕ್ತ ಅವಕಾಶ ಕಲ್ಪಿಸಿಕೊಟ್ಟಿದೆ. ಕರ್ನಾಟಕ ಮತ್ತು ಗೋವಾ ರಾಜ್ಯದ ನಡುವೆ ಇರುವ ಬಾಂಧವ್ಯವನ್ನ ತೋರಿಸುತ್ತದೆ ಎಂದರು. ಹಾಗಾಗಿ ಆ ದಿನಗಳು ಸಹಿತ ನನಗೆ ನೆನಪಿನಲ್ಲಿರ್ತಕ್ಕಂಥದ್ದು. ಆ ಎಲ್ಲ ದಿನಗಳ ಆ ಹಿನ್ನೆಲೆಯಲ್ಲಿ ಆ ನೆನಪುಗಳನ್ನ ನಾನು ಮೆಲುಕು ಹಾಕ್ತಾ ಇವತ್ತು ಬಹಳ ಸಂತೋಷದಿಂದ ಗೋವಾಗೆ ಬಂದು ಈ ಗಡಿನಾಡ ರಾಜ್ಯದ ಘಟಕವನ್ನ ಬಹಳ ಸಂತೋಷದಿಂದ ಹೆಮ್ಮೆಯಿಂದ ನಾನು ಉದ್ಘಾಟನೆಯನ್ನ ತಮ್ಮ ಎಲ್ಲರ ಜೊತೆಗೆ ಸೇರಿ ಅದರಲ್ಲೂ ಸಹಿತ ಪರಮ ಪೂಜ್ಯ ಶ್ರೀಗಳವರ ಸನ್ನಿಧಾನದಲ್ಲಿ
ಜೊತೆಗೆ ನೋಡಿ, ಕನ್ನಡದ ನನ್ನ ಪಕ್ಕದಲ್ಲಿರ್ತಕ್ಕಂಥ ದಿಗಂಬರ್ ಕಾಮತ್ ಅವರು ಹೇಳ್ತಾ ಇದ್ರು, ಭಾನುವಾರ ಬೇರೆ ಯಾವ ಕಾರ್ಯಕ್ರಮಕ್ಕೂ ಈ ಥರ ಜನ ಬರೋದಿಲ್ಲ, ಕನ್ನಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತಕ್ಕಂಥ. ಹಾಗಾಗಿ ತಾವು ಭಾನುವಾರ ಆದರೂ ಸಹಿತ ನಾವು ಎಲ್ಲರೂ ಸಹಿತ ಕರ್ಮಜೀವಿಗಳು, ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಬಂದಿರತಕ್ಕಂಥವ್ರು ನಾವು. ಆದರೂ ಸಹಿತ ಭಾಷೆಯ ಮೇಲೆ, ನಮ್ಮದು ಭಾಷೆ ಅಂತಕ್ಕಂಥದ್ದು, ನಮ್ಮ ತನ, ನಮ್ಮ ಭಾಷೆ, ನಮ್ಮ ತಾಯಿ, ನಮ್ಮ ಸಂಸ್ಕೃತಿ, ನಮ್ಮ ಅಸ್ಮಿತೆ ಅನ್ನುವಂಥದ್ರಿಂದ ನಮ್ಮ ಭಾನುವಾರವನ್ನ ಕನ್ನಡಕ್ಕೋಸ್ಕರವಾಗಿ ಇರಬೇಕು ಅನ್ನುವಂಥ ಅದನ್ನು ಮೀಸಲಾತಿ ಮಾಡಿರ್ತಕ್ಕಂಥದ್ದು. ತಾವು ಎಲ್ಲರೂ ಸಹಿತ ಇಲ್ಲಿ ಬಂದದಕ್ಕಾಗಿ ಪ್ರತಿಯೊಬ್ಬ. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಕನ್ನಡ ಸಾಹಿತ್ಯ ಪರಿಷತ್ ಗೋವಾ ರಾಜ್ಯಾಧ್ಯಕ್ಷ ಡಾಕ್ಟರ್ ಸಿದ್ದಣ್ಣ ಮೇಟಿ ಮಾತನಾಡಿ, ಗೋವಾಕ್ಕೆ ಕನ್ನಡ ಭವನ ನಿರ್ಮಾಣಕ್ಕೆ ಸಾಕಷ್ಟು ಪ್ರಯತ್ನ ನಡೆಸಲಾಗುತ್ತಿದೆ. ಕನ್ನಡ ಭವನ ನಿರ್ಮಾಣಕ್ಕೆ ಜಾಗ ಖರೀದಿಸಲು ಹುಕ್ಕೇರಿ ಶ್ರೀಗಳು ಜೋಳಿಗೆ ಹಿಡಿದು ಬಂದರೆ ನಾನು ಆ ಜೋಳಿಗೆಯಲ್ಲಿ 10 ಲಕ್ಷ ರೂಪಾಯಿ ದೇಣಿಗೆ ರೂಪದಲ್ಲಿ ನೀಡುವುದಾಗಿ ತಿಳಿಸಿದ್ರು. ಸ್ವಂತ ನಾನು ಗುರುಜಿಯವರ ಜೋಳಿಗೆ ಹಾಕ್ತೀನಿ ಅಂತ ಹೇಳಿದ್ರು. ಆ ಜೋಳಿಗೆಗೆ ನಾನು 10 ಲಕ್ಷ ರೂಪಾಯಿ ಕನ್ನಡ ಒಂದು ಜಾಗ ತಗೊಳ್ಳಿ, ಒಂದು ಭವನ ನಿರ್ಮಾಣ ಮಾಡಲಿ, ಆ ಜೋಳಿಗೆಗೆ ನಾನು ಮೊದಲ 10 ಲಕ್ಷ ರೂಪಾಯಿ ಹಾಕ್ತೀನಿ. ಇವತ್ತಿನ ದಿನಮಾನಗಳಲ್ಲಿ, ಇವತ್ತಿನ ಈ ವೇದಿಕೆಯಲ್ಲಿ ಎಲ್ಲರ ಸಮ್ಮುಖದಲ್ಲಿ 10 ಲಕ್ಷ ರೂಪಾಯಿ ನಾನು ಅವರ ಕೈಯಲ್ಲಿ ಕೊಡ್ತೀನಿ. ಅವರು ಮತ್ತು ಅವರ ಜೊತೆಯಾಗಿ ನಾನು ಇರ್ತೀನಿ. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ವೇದಿಕೆಯ ಮೇಲೆ ಉಪಸ್ಥಿತರಿದ್ದ ಗೋವಾ ಮಾಜಿ ಮುಖ್ಯಮಂತ್ರಿ ದಿಗಂಬರ್ ಕಾಮತ್, ಇಂಡೋ ಪೋರ್ಚುಗೀಸ್ ಸಾಹಿತ್ಯ ಪ್ರತಿಷ್ಠಾನದ ನಿರ್ದೇಶಕ ಅರವಿಂದ್ ಯಾಳ್ಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ವಿಜಯಪುರ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ನೀಲಮ್ಮ ಮೇಟಿ, ಅಖಿಲ ಗೋವಾ ಕನ್ನಡ ಮಹಾಸಂಘದ ಅಧ್ಯಕ್ಷ ಹನುಮಂತಪ್ಪ ಶಿರೂರು ರೆಡ್ಡಿ, ಕನ್ನಡ ಸಾಹಿತ್ಯ ಪರಿಷತ್ ಗೋವಾ ರಾಜ್ಯ ಘಟಕದ ನಿಕಟಪೂರ್ವ ಅಧ್ಯಕ್ಷ ಮಲ್ಲಿಕಾರ್ಜುನ್ ಬದಾಮಿ, ಕರ್ನಾಟಕ ಜಾಗೃತ ವೇದಿಕೆಯ ರಾಜ್ಯಾಧ್ಯಕ್ಷ ಮಹೇಶ್ ಬಾಬು ಸುರ್ವೆ ಉಪಸ್ಥಿತರಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ನ ನೂತನ ಪದಾಧಿಕಾರಿಗಳಿಗೆ ಪದಗ್ರಹಣ ಸಮಾರಂಭ ನಡೆಯಿತು. ಕರ್ನಾಟಕದಿಂದ ಆಗಮಿಸಿದ್ದ ಸಾಹಿತಿಗಳು ಉಪಸ್ಥಿತರಿದ್ದರು. ಪ್ರಕಾಶ್ ಭಟ್, ಸತ್ಯಂ ನ್ಯೂಸ್, ಗೋವಾ. ಬಾಗಲಕೋಟೆ ಜಿಲ್ಲೆಗೆ ಟೆಕ್ಸ್ಟೈಲ್ ಮತ್ತು ಗ್ಲಾಸ್ ತಯಾರಿಕಾ ಕಾರ್ಖಾನೆಗಳು ದೊರೆತಿವೆ. ಬಿಳಿಗಿ ಮತಕ್ಷೇತ್ರವನ್ನು ಸಂಪೂರ್ಣ ನೀರಾವರಿ ಮಾಡುವ ಗುರಿ ಹೊಂದಿರುವುದಾಗಿ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ ಹೇಳಿದರು. ಬೀಳ್ಗಿ ಮತಕ್ಷೇತ್ರವನ್ನು ಸಂಪೂರ್ಣ ನೀರಾವರಿ ಮಾಡುವ ಗುರಿ. ಬಾಗಲಕೋಟೆ ಜಿಲ್ಲೆಗೆ ಮತ್ತೆರಡು ಕೈಗಾರಿಕೆಗಳ ಸ್ಥಾಪನೆ. ಸಚಿವ ಮುರುಗೇಶ್ ನಿರಾಣಿ. ಮತಕ್ಷೇತ್ರವನ್ನ ಸಂಪೂರ್ಣವಾಗಿ ನೀರಾವರಿ ಮಾಡುವ ಗುರಿ ಹೊಂದಿರುವುದಾಗಿ ಬಾಗಲಕೋಟೆ ಜಿಲ್ಲೆಗೆ ಟೆಕ್ಸ್ಟೈಲ್ ಮತ್ತು ಗ್ಲಾಸ್ ತಯಾರಿಕೆ ಕಾರ್ಖಾನೆಗಳು ದೊರೆತಿವೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ ಹೇಳಿದರು. ಬೀಳಗಿ ಕ್ಷೇತ್ರದ ಕಲಾದಗಿಯಲ್ಲಿ ನಡೆದ ಜನಸಂಪರ್ಕ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ಜಿಲ್ಲೆಯಲ್ಲಿ ಕೃಷ್ಣೆ ಮತ್ತು ಘಟಪ್ರಭಾ ನದಿಗಳ ಮೂಲಕ ಸಾಕಷ್ಟು ನೀರಾವರಿ ಮಾಡಿದ್ದು, ಇನ್ನು ಏತ ನೀರಾವರಿಗಳನ್ನು ತರುವುದಾಗಿ ತಿಳಿಸಿದ್ರು. ಕೆರೆಗಳ ಅಭಿವೃದ್ಧಿಗಾಗಿ 108 ಕೋಟಿ ರೂಪಾಯಿ ದೊರೆತಿದ್ದು, ಯಾರಾದರೂ ಕೈಗಾರಿಕೆಗಳನ್ನು ಸ್ಥಾಪಿಸಲು ಮುಂದೆ ಬಂದರೆ ಸರ್ಕಾರ ರಿಯಾಯಿತಿ ಕೊಡುತ್ತಿದ್ದು, ಮುಳುಗಡೆ ಸಂತ್ರಸ್ತರ ಸಮಸ್ಯೆಗಳಿಗೆ ಸ್ಪಂದಿಸಿ ಶೀಘ್ರ ಮುಖ್ಯಮಂತ್ರಿ ಬೊಮ್ಮಾಯಿ ಅವರನ್ನ ಕರೆಸಿ ಏರ್ಕಲ್ ಬಳಿ ಕೃಷ್ಣೆ ಮತ್ತು ಘಟಪ್ರಭಾ ನದಿಗೆ ಬಾಗಿನ ಅರ್ಪಿಸುವುದಾಗಿ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಎಂಎಲ್ಸಿ ಪಿಎಚ್ ಪೂಜಾರ್, ಹೂವಪ್ಪ ರಾಠೋಡ್, ಹೆಸ್ಕಾಂ ಅಧಿಕಾರಿ ಎಸ್ಆರ್ ಪಾಟೀಲ್, ವಿನಯ್ ಕುಮಾರ್ ಪಾಟೀಲ್, ಶಿವಾನಂದ್ ಕಲ್ಲಾಪುರ್ ಸೇರಿದಂತೆ ವಿವಿಧ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೆರೆ ತುಂಬಿಸುವಂತ ಮಾಡಿದ್ವಿ. ಮೊದಲು ಸಲ 3 ಇಂಚ್ ನೀರು ಬರ್ತಿತ್ತು. ಈಗ 40 ಕೋಟಿ ರೂಪಾಯಿ ಅದಕ್ಕೂ ಮಂಜೂರು ಮಾಡಿದ್ವಿ. ನಂತರ ಈಗ ಎಲ್ಲಾ ಊರೊಳಗೆ ಕುಡಿಯೋ ನೀರು 286 ಕೋಟಿ ರೂಪಾಯಿ ಕೆಬಿ ಸ್ಟೇಷನ್ ಮಾಡಿಸಿದ್ವಿ. ನಮ್ಮ ಬೀಳಗಿ ವಿಧಾನಸಭಾ ಕ್ಷೇತ್ರದಲ್ಲಿ 220 ಕೆವಿ ಸ್ಟೇಷನ್ ಬೀಳಿಗೆಯಲ್ಲಿ ಬರ್ತಾ ಇದೆ. ಅದಕ್ಕೆ 125 ಕೋಟಿ ಸರ್. ಒಂದಕ್ಕೇನೆ 1 ಕೆವಿ ಸ್ಟೇಷನ್ 125 ಕೋಟಿ. ಇನ್ನು 110 ಕೆವಿ ಸ್ಟೇಷನ್ ಅದು 10 ಅದ, ಒಂದೊಂದಕ್ಕೆ 20 ಕೋಟಿ ರೂಪಾಯಿ. ಈ ರೀತಿ ಮತ್ತೊಂದು ಬೇರೆ ಬೇರೆ ಸ್ಟೇಷನ್ಗಳು ರಿಪೇರಿ ಇರ್ಬೋದು. ಆ ವೈರ್ ಹಳೆ ಕಂಡಕ್ಟರ್ಗಳು ಅವು ಹಳಿವಾದದ್ದು ಏನು ಹರದು ಬೀಳ್ತಿದ್ವಲ್ಲ, ಅವನ್ನೆಲ್ಲ ಹೊಸ ತುಂಬಿಸೋದು ಇರ್ಬೋದು, ಇಂಥವು ಸೆಟ್ ಮಾಡಿದ್ವಿ. ರೈತರಿಗೆ ಒಂದು ನೀರಾವರಿ, ಕೆರೆ ತುಂಬಿಸೋದು, ಕೆಬಿ ಸ್ಟೇಷನ್ ಮತ್ತು ಒಳ್ಳೆ ರಸ್ತೆ, ಇವನ್ನೆಲ್ಲ ಎಲೆಕ್ಟ್ರಿಫಿಕೇಶನ್ ಕಂಪ್ಲೀಟ್. ಇವೆಲ್ಲ ಇನ್ನು ಮುಂದಿನ 20 ವರ್ಷ ತನಕ ಸಹಿತ ನಮ್ಮ ಸ್ಟೇಷನ್ ಬೇಕಾಗಿಲ್ಲ. ನಮ್ಮ ಬೀಳಗಿ ವಿಧಾನಸಭಾ ಕ್ಷೇತ್ರಕ್ಕೆ, ಬೀಳಗಿ ಸಿಟಿಗೂ ಸಹಿತ ಮುಂದಿನ 20 ವರ್ಷ ಜನಸಂಖ್ಯೆ ಮಾಡ್ಕೊಂಡು 65 ಕೋಟಿ ರೂಪಾಯಿ ಎಡಿಷನಲ್ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ರು. ಮುಂದಿನ 20 ವರ್ಷ ಜನಸಂಖ್ಯೆ ಹಿಡ್ಕೊಂಡು ಈ ರೀತಿ ಎಲ್ಲಾ ಸೆಕ್ಟರ್ದಲ್ಲಿ ಸಹಿತ ಒಂದು ಶಿಕ್ಷಣ ಇರ್ಬೋದು, ರೈತರ ಕೃಷಿ ಇರ್ಬೋದು, ಸಾರಿಗೆ ವ್ಯವಸ್ಥೆ ಇರ್ಬೋದು, ಇವನ್ನೆಲ್ಲವನ್ನೂ ಸಹಿತ ಗಮನದಲ್ಲಿ ಇಟ್ಕೊಂಡು ನಾವು ಮಾಡಿದ್ವಿ. ಇವತ್ತು ಬಹಳ ಸಂತೋಷ ಇತ್ತಂದ್ರೆ ಪ್ರತಿಯೊಂದು ಬೂತ್ ಒಳಗೂ 2 ಲಕ್ಷದಿಂದ 10 ಲಕ್ಷ ರೂಪಾಯಿವರೆಗೆ ನೀವತ್ತು ನಿಮ್ ಗುಡಿಗಳ ಹೆಸರುಗಳನ್ನ ನೀವು ಮಾತಾಡ್ಕೊಂಡು ಕೊಟ್ರಿ. ಇವತ್ತು 8 ದಿವಸದೊಳಗೆ ನಾವು ಭೂಮಿ ಪೂಜೆ ನಿಮ್ ವಿಧಾನಸಭೆ ಕರೆದ್ರೆ ನಾನು ಬರ್ತೀನಿ ಪೂಜೆಗೆ. ಲೇಟ್ ಮಾಡೋದು ಬೇಡ. 250 ಬೂತ್ ಹಾಕೋ 250
ಹುಕ್ಕೇರಿ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಸಚಿವರಾದ ಉಮೇಶ್ ಕತ್ತಿ ಹಾಗೂ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಅವರು ಯೋಗ ದಿನಾಚರಣೆಯಂದು ನಡೆಸಿಕೊಟ್ಟ ಹಸಿರು ಹಬ್ಬದಿಂದ ಪ್ರೇರಣೆಗೊಂಡು ಹುಕ್ಕೇರಿಯ ಯುವಕರು ಕತ್ತಿ ಸಹೋದರರ ಅಪ್ಪಟ ಅಭಿಮಾನಿಯಾಗಿರುವ ಪುರಸಭೆ ಸದಸ್ಯರಾಗಿರುವ ಕುಮಾರ್ ಜುಟ್ಟಾಳೆ ಅವರು ತಮ್ಮ ಹುಟ್ಟು ಹಬ್ಬವನ್ನು ದನಗಳ ಆಸ್ಪತ್ರೆಯ ಅಂಗಳದಲ್ಲಿ ಸಸಿ ನೆಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು. ಹುಕ್ಕೇರಿ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಸಚಿವರಾದ ಉಮೇಶ್ ಕತ್ತಿ ಮತ್ತು ಮಾಜಿ ಸಂಸದ ಹಾಗೂ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ರಮೇಶ್ ಕತ್ತಿ ಅವರು ಯೋಗ ದಿನಾಚರಣೆಯಂದು ನಡೆಸಿಕೊಟ್ಟ ಹಸಿರು ಹಬ್ಬದಿಂದ ಪ್ರೇರಣೆಗೊಂಡು ಹುಕ್ಕೇರಿಯ ಯುವಕರು ಕತ್ತಿ ಸಹೋದರರ ಅಪ್ಪಟ ಅಭಿಮಾನಿಯಾಗಿರುವ ಪುರಸಭೆ ಸದಸ್ಯರಾಗಿರುವ ಕುಮಾರ್ ಚುಟಾಳೆ ಹುಟ್ಟುಹಬ್ಬವನ್ನ ದನಗಳ ಆಸ್ಪತ್ರೆಯ ಅಂಗಳದಲ್ಲಿ ಸಸಿ ನೆಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು. ಹುಕ್ಕೇರಿ ಯುವಕರು ಇಂದು ವೆಟರ್ನರಿ ಹಾಸ್ಪಿಟಲ್ನಲ್ಲಿ ಹುಕ್ಕೇರಿ ಶಾಸಕ ಸಚಿವ ಉಮೇಶ್ ಕತ್ತಿ ಹಾಗೂ ರಮೇಶ್ ಕತ್ತಿ ಸಹೋದರರು ಯೋಗ ದಿನಾಚರಣೆಯಂದು ಹಿಡಕಲ್ ಡ್ಯಾಂನ ಉದ್ಯಾನಕಾಶಿ ಹಸಿರು ಹಬ್ಬ ಕಾರ್ಯಕ್ರಮದಿಂದ ಪ್ರೇರಣೆಗೊಂಡು ಇಲ್ಲಿನ ಅಭಿಮಾನಿ ಯುವಕರು ಸಸಿ ನೆಡುವ ಮೂಲಕ ಹುಟ್ಟುಹಬ್ಬವನ್ನ ವಿನೂತನವಾಗಿ ಹಮ್ಮಿಕೊಂಡಿದ್ದರು. ಹುಕ್ಕೇರಿಯ ಎಲ್ಲ ನಾಯಕರು ಮುಖಂಡರು ತಮ್ಮ ಹುಟ್ಟುಹಬ್ಬವನ್ನ ವಿನೂತನವಾಗಿ 4 ಸಸಿ ನೆಡುವ ಮೂಲಕ ಆಚರಿಸಿಕೊಳ್ಳುತ್ತಿದ್ದು ಪರಿಸರ ಪ್ರೇಮಿ ಶಾಸಕರ ಹಾಗೂ ಸಚಿವರ ಕೈ ಬಲಪಡಿಸಬೇಕೆಂದು ಇಲ್ಲಿನ ಯುವಕರು ಪಣ ತೊಟ್ಟಿದ್ದು ಈ ನಿಟ್ಟಿನಲ್ಲಿ ಕತ್ತಿ ಸಹೋದರರ ಅಪ್ಪಟ ಅಭಿಮಾನಿಯಾಗಿರುವ ಕುಮಾರ್ ಜುಟಾಳೆ ಅವರ ಹುಟ್ಟುಹಬ್ಬ ಆಚರಿಸಿಕೊಂಡು ಜನರಿಗೆ ಪರಿಸರ ಪ್ರೇಮದ ಸಂದೇಶ ರವಾನಿಸಿದ್ದಾರೆ. ಈ ಸಂದರ್ಭದಲ್ಲಿ ಮುಖಂಡರಾದ ಜ್ಯೋತಿಬಾ ದುಪ್ಪಟ್ಟೆ, ಸಂತೋಷ ಸುನ್ಗಾರ್, ರಾಜು ಅಂಕಲೆ, ಸುಭಾಷ್ ಹಾವಣ್ಣವರ್, ವಿಶು ಗಂಧ್, ಅಜಯ್ ಕೇಸರ್ಕರ್, ರಾಹುಲ್ ತಳ್ವಾರ್, ಕಿರಣ್ ಶಿವಮುಖಿಮಠ, ಬಸು ಸುನ್ಗಾರ್ ಹಾಗೂ ಕುಮಾರ್ ಅವರ ಆಪ್ತ ಬಳಗದವರು ಉಪಸ್ಥಿತರಿದ್ದರು. ಹುಕ್ಕೇರಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಉಮೇಶಣ್ಣ ಕತ್ತಿ ಹಾಗೂ ರಮೇಶಣ್ಣ ಕತ್ತಿ ಅವರು ಜೂನ್ 21ರಂದು ಯೋಗ ದಿನಾಚರಣೆಯಂದು ನಡೆಸಿಕೊಟ್ಟ ಹಸಿರು ಹಬ್ಬ ಕಾರ್ಯಕ್ರಮದಿಂದ ಪ್ರೇರಣೆಗೊಂಡು ಹುಕ್ಕೇರಿ ನಗರದ ಎಲ್ಲ ಯುವಕರು ಕತ್ತಿ ಸಹೋದರರ ಅಪ್ಪಟ ಅಭಿಮಾನಿಯಾದಂಥ ಕುಮಾರಣ್ಣ ಜುಟಾಳೆ ಅವರ ಹುಟ್ಟುಹಬ್ಬವನ್ನು ದನಗಳ ದವಾಖಾನೆಯಲ್ಲಿ ಸಸಿ ನೆಡುವುದರ ಮೂಲಕ ಅರ್ಥಪೂರ್ಣವಾಗಿ ಸರಳವಾಗಿ ಆಚರಿಸಿದರು. ಯಾವುದೇ ಆಡಂಬರಕ್ಕಾಗಿ ಅಲ್ಲ, ಪ್ರಚಾರಕ್ಕಾಗಿ ಅಲ್ಲ. ಈ ಹುಟ್ಟುಹಬ್ಬದಿಂದ ಇನ್ನು ಬರುವ ಗಣ್ಯರ ಹುಟ್ಟುಹಬ್ಬವನ್ನು 4 ಸಸಿ ನೆಡುವುದರ ಮೂಲಕ ಪರಿಸರ ಸ್ನೇಹಿಯಾಗಿ ಅರ್ಥಪೂರ್ಣವಾಗಿ ಕತ್ತಿ ಸಹೋದರರ ಆಶಯದಂತೆ ಪರಿಸರ ಬೆಳೆಸಲು ನಾವು ಆಚರಿಸಬೇಕೆಂದು ಎಲ್ಲ ಯುವಕರಲ್ಲೇ ಇದೊಂದು ಮಾದರಿ ಹುಟ್ಟುಹಬ್ಬ ಆಗಿ ಕಾಣಿಸುತ್ತದೆ. ಹುಕ್ಕೇರಿಯ ಜನಪ್ರಿಯ ಶಾಸಕ ಉಮೇಶ್ ಕತ್ತಿ ಹಾಗೂ ರಮೇಶ್ ಕತ್ತಿ ಪ್ರೇರಣೆಯಿಂದ ಹಸಿರು ಹಬ್ಬ ಕಾರ್ಯಕ್ರಮ ಯಾವ ರೀತಿ ನಡೀತೋ ಆ ಪ್ರೇರಣೆಯಿಂದ ಹುಕ್ಕೇರಿ ಎಲ್ಲ ಯುವಕರು ಸಸಿ ನೆಡುವ ಮೂಲಕ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಎಲ್ಲರ ಹುಟ್ಟು ಹಬ್ಬದ ನಿಮಿತ್ತ ಸಸಿ ನೆಡುವ ಕಾರ್ಯಕ್ರಮ ಪಶು ವೈದ್ಯಕೀಯ ಆಸ್ಪತ್ರೆಯಲ್ಲಿ ನಡೆಸಿಕೊಡುತ್ತಿದ್ದಾರೆ. ಕ್ಯಾಮರಾಮನ್ ಮನೀಶ್ ಪಾಟೀಲ್ ಜೊತೆ ರಾಮಗೌಡ ಪಾಟೀಲ್, ಹುಕ್ಕೇರಿ. ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಕಾರ್ಯವ್ಯಾಪ್ತಿ ಹೊಂದಿರುವ ಮಗ್ಗುಗಳ ನಗರ ಈಚಲಕರಂಜಿಯ ಕಲ್ಲಪ್ಪಣ್ಣ ಅವಾಡೆ ಈಚಲಕರಂಜಿ ಜನತಾ ಬ್ಯಾಂಕ್ನಿಂದ ಔದ್ಯೋಗಿಕ ಅಭಿವೃದ್ಧಿಗೆ ಒತ್ತು ನೀಡಲಾಗಿದ್ದು ಅತ್ಯಾಧುನಿಕತೆಗೆ ಪ್ರಾಧಾನ್ಯತೆ ನೀಡಿ ಭವಿಷ್ಯದಲ್ಲಿ ಔದ್ಯೋಗೀಕರಣಕ್ಕೆ ಕಟಿಬದ್ಧರಾಗಿರುವುದಾಗಿ ಶಾಸಕ ಹಾಗೂ ಬ್ಯಾಂಕಿನ ಅಧ್ಯಕ್ಷ ಪ್ರಕಾಶ್ ಅವಾಡೆ ತಿಳಿಸಿದರು. ಔದ್ಯೋಗಿಕ ಅಭಿವೃದ್ಧಿಗಾಗಿ ಅವಾಡೆ ಜನತಾ ಬ್ಯಾಂಕ್ ಕಟಿಬದ್ಧ. ವಾರ್ಷಿಕ ಸಭೆಯಲ್ಲಿ ಪ್ರಕಾಶ್ ಅವಾಡೆ ಅವರಿಂದ ಮಾಹಿತಿ. ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಕಾರ್ಯವ್ಯಾಪ್ತಿ ಹೊಂದಿರುವ ಮಗ್ಗುಗಳ ನಗರ ಇಂಚಲ್ಕರಂಜಿಯ ಕಲ್ಲಪ್ಪಣ್ಣ ಅವಾಡೆ ಇಂಚಲ್ಕರಂಜಿ ಜನತಾ ಬ್ಯಾಂಕ್ನಿಂದ ಔದ್ಯೋಗಿಕ ಅಭಿವೃದ್ಧಿಗೆ ಒತ್ತು ನೀಡಲಾಗಿದ್ದು ಅತ್ಯಾಧುನಿಕತೆಗೆ ಪ್ರಾಧಾನ್ಯತೆ ನೀಡಿ ಭವಿಷ್ಯದಲ್ಲಿ ಔದ್ಯೋಗೀಕರಣಕ್ಕೆ ಕಟಿಬದ್ಧರಾಗಿರುವುದಾಗಿ ಶಾಸಕ ಮತ್ತು ಬ್ಯಾಂಕಿನ ಅಧ್ಯಕ್ಷ ಪ್ರಕಾಶ್ ಅವಾಡೆ ತಿಳಿಸಿದ್ರು. ಇಂಚಲ್ಕರಂಜಿ ನಗರದ ಘೋರ್ಪಡೆ ನಾಟ್ಯ ಗೃಹದಲ್ಲಿ ನಡೆದ ಕಲ್ಲಪ್ಪಣ್ಣ ಅವಾಡೆ ಇಂಚಲ್ಕರಂಜಿ ಜನತಾ ಬ್ಯಾಂಕಿನ 60ನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಶನಿವಾರ ಮಧ್ಯಾಹ್ನ ನಡೆಯಿತು. ಬ್ಯಾಂಕಿನ ಸಂಸ್ಥಾಪಕ ಕಲ್ಲಪ್ಪಣ್ಣ ಅವಾಡೆ ಅವರ ಮುಖ್ಯ ಉಪಸ್ಥಿತಿಯಲ್ಲಿ ನಡೆದ ವಾರ್ಷಿಕ ಸಭೆಯ ಪ್ರಾರಂಭದಲ್ಲಿ ಮುಖ್ಯ ಕಾರ್ಯಕಾರಿ ಸಂಜಯ್ ಶಿರಗಾವಿ ನೋಟಿಸ್ ಹಾಗೂ ವಿಷಯ ಪತ್ರಿಕೆಯ ವಾಚನ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಎಲ್ಲ ವಿಷಯಗಳಿಗೆ ಹಾಜರಿದ್ದ ಎಲ್ಲಾ ಸದಸ್ಯರು ಒಮ್ಮತದಿಂದ ಮಂಜೂರಿ ನೀಡಿದ್ರು. ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ತಮ್ಮ ಎಲ್ಲ ಶಾಖೆಗಳು ಅತ್ಯಂತ ಪಾರದರ್ಶಕ ಆಡಳಿತದೊಂದಿಗೆ ಹಾಗೂ ಅಕೌಂಟ್ ಹೊಂದಿದ ಎಲ್ಲ ಗ್ರಾಹಕರಿಗೆ ಉತ್ತಮ ಸೇವೆ ನೀಡುತ್ತಿರುವುದರಿಂದ ಎಲ್ಲಾ ಶಾಖೆಗಳು ಆರ್ಥಿಕ ಅಭಿವೃದ್ಧಿಯೊಂದಿಗೆ ಲಾಭದಲ್ಲಿವೆ ಎಂದರು. ವಾರ್ಷಿಕ ಸಭೆಯಲ್ಲಿ ನಿರ್ದೇಶಕರಾದ ಸ್ವಪ್ನಿಲ್ ಅವಾಡೆ, ಪ್ರಕಾಶ್ ಮೋರೆ, ಜಿಲ್ಲಾ ಪರಿಷತ್ ಸದಸ್ಯ ಡಾ ರಾಹುಲ್ ಅವಾಡೆ, ಡಿಜಿ ಕೋರೆ, ಭೂಪಾಲ್ ಕಾಗವಾಡೆ, ಅಶೋಕ್ ರಾವ್ ಸೌದತ್ತಿಕರ್, ಬಾಬಾ ಸಾಹೇಬ್ ಪಾಟೀಲ್, ಜಯಪ್ರಕಾಶ್ ಸಾಳ್ಗಾಂವ್ಕರ್, ವಿಜಯ್ ಕಾಮತ್, ಪ್ರಕಾಶ್ ಸಾತ್ಪುತೆ, ಸತ್ಯಜಿತ್ ಭೋಸಲೆ, ಅನಿಲ್ ಕುಡಚೆ, ಸಂಜಯ್ ಕೆಂಗಾರ್, ನರಸಿಂಹ ಪಾರಿಕ್ ಸೇರಿದಂತೆ ಸರ್ವ ಸದಸ್ಯರು, ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಹಾವೀರ್ ಚಿಂಚನೆ, ಸತ್ಯಂ ನ್ಯೂಸ್, ನಿಪ್ಪಾಣಿ.
ಆಡಳಿತದೊಂದಿಗೆ ಹಾಗೂ ಅಕೌಂಟ್ ಹೊಂದಿದ ಎಲ್ಲ ಗ್ರಾಹಕರಿಗೆ ಉತ್ತಮ ಸೇವೆ ನೀಡುತ್ತಿರುವುದರಿಂದ ಎಲ್ಲಾ ಶಾಖೆಗಳು ಆರ್ಥಿಕ ಅಭಿವೃದ್ಧಿಯೊಂದಿಗೆ ಲಾಭದಲ್ಲಿವೆ ಎಂದರು. ವಾರ್ಷಿಕ ಸಭೆಯಲ್ಲಿ ನಿರ್ದೇಶಕರಾದ ಸ್ವಪ್ನಿಲ್ ಅವಾಡೆ, ಪ್ರಕಾಶ್ ಮೋರೆ, ಜಿಲ್ಲಾ ಪರಿಷತ್ ಸದಸ್ಯ ಡಾ ರಾಹುಲ್ ಅವಾಡೆ, ಡಿಜಿ ಕೋರೆ, ಭೂಪಾಲ್ ಕಾಗವಾಡೆ, ಅಶೋಕ್ ರಾವ್ ಸೌದತ್ತಿಕರ್, ಬಾಬಾ ಸಾಹೇಬ್ ಪಾಟೀಲ್, ಜಯಪ್ರಕಾಶ್ ಸಾಳ್ಗಾಂವ್ಕರ್, ವಿಜಯ್ ಕಾಮತ್, ಪ್ರಕಾಶ್ ಸಾತ್ಪುತೆ, ಸತ್ಯಜಿತ್ ಭೋಸಲೆ, ಅನಿಲ್ कुडचे, संजय केंगार, नरसिंह पारिक ಸೇರಿದಂತೆ ಸರ್ವ ಸದಸ್ಯರು ಅಧಿಕಾರಿಗಳು ಉಪಸ್ಥಿತರಿದ್ದರು. तुमच्या सगळ्यांना यावर्षीचा डिव्हिडंड वेळेत देण्यात येईल. ಹುಕ್ಕೇರಿ ಪಟ್ಟಣದಲ್ಲಿ ಡೆಂಗ್ಯೂ ರೋಗ ಕುರಿತು ಪ್ರೌಢಶಾಲಾ ಮಕ್ಕಳಿಗೆ ಡೆಂಗ್ಯೂ ನಿಯಂತ್ರಣ, ಪರಿಸರ ಸ್ವಚ್ಛತೆ ಹಾಗೂ ನನ್ನ ಪಾತ್ರ ಕುರಿತು ಚಿತ್ರಕಲೆ ಬಿಡಿಸುವ ಸ್ಪರ್ಧೆಯ ಮೂಲಕ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹುಕ್ಕೇರಿ ಆರೋಗ್ಯ ಇಲಾಖೆ ಮತ್ತು ಶಿಕ್ಷಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮೋಹನ್ ದಂಡೀನ್ ಮಾತನಾಡಿ, ಡೆಂಗ್ಯೂ ಮಾಸಾಚರಣೆ ಅಂಗವಾಗಿ ಚಿತ್ರಕಲಾ ಸ್ಪರ್ಧೆಯ ಮೂಲಕ ತಾಲೂಕಿನ 5 ಕ್ಲಸ್ಟರ್ ಮಟ್ಟದ ವಿದ್ಯಾರ್ಥಿಗಳಿಗೆ ಡೆಂಗ್ಯೂ ನಿಯಂತ್ರಣ ಹಾಗೂ ರೋಗದಿಂದ ಪಾರಾಗುವ ಅಂಶಗಳ ಮೇಲೆ ಚಿತ್ರಕಲಾ ಸ್ಪರ್ಧೆಯನ್ನ ಆಯೋಜಿಸಲಾಗಿದೆ. ಇದರಿಂದ ವಿದ್ಯಾರ್ಥಿಗಳು ರೋಗ ಬರದಂತೆ ಯಾವೆಲ್ಲ ಕ್ರಮ ಕೈಗೊಳ್ಳುವ ಬಗ್ಗೆ ಮಾಹಿತಿ ನೀಡಲಾಗುತ್ತಿದ್ದು, ಡೆಂಗ್ಯೂ ರೋಗ ವ್ಯಾಪಕವಾಗಿ ಮಕ್ಕಳಲ್ಲಿ ಕಂಡುಬರುತ್ತಿರುವ ಹಿನ್ನೆಲೆ ರೋಗದ ಲಕ್ಷಣ ಮತ್ತು ಅದರ ಅಪಾಯಕಾರಿ ಅಂಶಗಳನ್ನು ತಿಳಿಸುವ ಉದ್ದೇಶದಿಂದ ರಾಜ್ಯಾದ್ಯಂತ ಡೆಂಗ್ಯೂ ಮಾಸಾಚರಣೆ ಆಚರಿಸಲಾಗುತ್ತಿದೆ. ಕಾರಣ ಸಾರ್ವಜನಿಕರು ಮಕ್ಕಳಲ್ಲಿ ಜ್ವರ ಕಂಡುಬಂದರೆ ಸಮೀಪದ ಸರ್ಕಾರಿ ಆಸ್ಪತ್ರೆಯಲ್ಲಿ ರಕ್ತ ತಪಾಸಣೆ ಮಾಡಿಸಿ ಸೂಕ್ತ ಚಿಕಿತ್ಸೆ ಪಡೆಯಬೇಕು ಎಂದರು. ನಂತರ ತಾಲೂಕಿನ ವಿವಿಧ ಪ್ರೌಢಶಾಲಾ ವಿದ್ಯಾರ್ಥಿಗಳು ಡೆಂಗ್ಯೂ ರೋಗ ಕುರಿತು ಚಿತ್ರ ಬಿಡಿಸಿದ್ರು. ಈ ಸಂದರ್ಭದಲ್ಲಿ ಡಾ ಪಲ್ಲೇದ್, ಸಂಪನ್ಮೂಲ ಅಧಿಕಾರಿ ಎಎಸ್ ಪದ್ಮನ್ನವರ್, ಸಿಎ ಬಡಿಗೇರ್, ನವೀನ್ ಭಾಯ್ನಾಯಕ್ ಹಾಗೂ ಎಲ್ಲಾ ಕ್ಲಸ್ಟರ್ ವಿಭಾಗದ ಶಿಕ್ಷಕರು, ವಿದ್ಯಾರ್ಥಿಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ರಾಮಗೌಡ ಪಾಟೀಲ್, ಸತ್ಯಂ ನ್ಯೂಸ್, ಹುಕ್ಕೇರಿ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.